ಹಾಯ್ ಹಾಯ್ ಜೋ ಲೈಫ್ ವ್ಲಾಗ್ಸಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ವಿಡಿಯೋ ನೋಡೋ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ಏನಪ್ಪ ಅಂತಂದರೆ ಬ್ಯಾಚುಲರ್ಸ್ಗಳು ಮತ್ತು ಕುಕ್ಕಿಂಗ್ ಬರದೇ ಇರೋರು ತುಂಬಾ ಕಷ್ಟಪಡ್ತಾ ಇರ್ತಾರೆ. ಹೇಗೆ ಮಾಡೋದು, ಹೇಗೆ ಕುಕ್ ಮಾಡೋದು, ಹೇಗೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದು ಅಂತ. ಈಗ ಮೈಕ್ರೋ ಓವನಲ್ಲಿ ಅವಲಕ್ಕಿ ಉಪ್ಪಿಟ್ಟು ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಎಷ್ಟು ಈಸಿ ಮತ್ತು ಎಷ್ಟು ಸಿಂಪಲ್ ಅನ್ನೋದನ್ನು ನಾನು ನಿಮಗೆ ಇವಾಗ ತೋರಿಸ್ತೀನಿ. ಮೈಕ್ರೋ ಓವನಲ್ಲಿ ಅವಲಕ್ಕಿ ಮಾಡೋಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸು: ಅವಲಕ್ಕಿ, ಅದೇ ರೀತಿ ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಅದೇ ರೀತಿ ಸ್ವಲ್ಪ ಕ್ಯಾರೆಟು, ಆನಿಯನ್ನು, ಗ್ರೀನ್ ಚಿಲ್ಲಿ, ಸ್ವಲ್ಪ ಕೊರೆಂಡರ್ ಲೀವ್ಸು, ಆಫ್ ಲೆಮನ್. ಇಷ್ಟಿದ್ದರೆ ನಾವು ಈಗ ಮಾಡ್ಬೋದು. ಮಾಡೋ ಪ್ರೊಸೀಜರ್ ಹೇಗೆ ಅನ್ನೋದನ್ನು ನಾನೀಗ ತೋರಿಸ್ತೀನಿ ನಿಮಗೆ. ಈಗ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಒಂದು ಬೋಲ್ ತಗೊಳ್ಳಿ. ಅದಕ್ಕೆ ಫಸ್ಟು ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಳ್ಳಿ. ನಂತರ ಗ್ರೀನ್ ಚಿಲ್ಲಿ, ಕಟ್ ಮಾಡ್ಕೊಂಡಿರುವಂಥ ಗ್ರೀನ್ ಚಿಲ್ಲಿ, ಆನಿಯನ್ನು. ನಾವು ಒಂದು ಬಿಗ್ ಸೈಜಿಂದು ಆನಿಯನ್ ಹಾಕ್ಕೊಂಡಿದ್ದೀವಿ. ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿನೂ ಹಾಕ್ಕೊಳ್ಳಿ. ಈಗ ಕ್ಯಾರೆಟು, ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆಯಿತು. ಈಗ ಇದಕ್ಕೆ ಸಾಸಿವೆ, ಒಂದು 1/4 ಟೀ ಸ್ಪೂನು ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಟರ್ಮರಿಕ್ಕು. ಈಗ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಒಂದು ಸರಿ ಇದನ್ನು ಟ್ರೈ ಮಾಡಿ, ನೀವು ಚಾನ್ಸೇ ಇಲ್ಲ, ಮತ್ತೆ ಮತ್ತೆ ಮಾಡೇ ತಿಂತೀರ. ಫಸ್ಟ್ ಟೈಮ್ ನಾವು ಕೂಡ ಮೈಕ್ರೋ ಓವನಲ್ಲಿ ಅವಲಕ್ಕಿ ಉಪ್ಪಿಟ್ಟು ಮಾಡ್ಬೋದು ಅಂತ ನಮಗೂ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ಮಾಡಿದ್ಮೇಲಂತೂ ನಮ್ಗೆ ಯಾವಾಗ ಸ್ನ್ಯಾಕ್ಸ್ ಬೇಕು, ಏನಾದರೂ ಬ್ರೇಕ್ಫಾಸ್ಟ್ ಬೇಕು ಅರ್ಜೆಂಟಿಗೆ ಅಂದರೆ ತುಂಬ ಈಸಿಯಾಗಿ ಮಾಡ್ಕೊಳ್ತೀವಿ ನಾವು. ತುಂಬಾ ಟೇಸ್ಟ್ ಆಗಿರುತ್ತೆ. ಈಗ ಆಯಿಲು ಒಂದು 3-4 ಟೀ ಸ್ಪೂನಷ್ಟು ಆಯಿಲು, ಅಂದರೆ ನೀವು ಎಷ್ಟು ಅವಲಕ್ಕಿ ತಗೊಳ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವೊಂದು 4 ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀವಿ. ಈಗ ನೀಟಾಗಿ ಆಯಿಲ್ ಹಾಕಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾವೇನು ಮಿಕ್ಸ್ ಮಾಡ್ಕೊಂಡಿರೋ ಅಂಥ ಏನು ಬೋಲಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇದನ್ನು ನಾವೀಗ ಓವನಲ್ಲಿ ಇಡಬೇಕು. ನೋಡಿ, ಈ ಥರ ಓವನಲ್ಲಿ ಇಟ್ಕೋಬೇಕು ಬೋಲಲ್ಲಿ. ಈಗ ಮೈಕ್ರೋ ಓವನ್ ಕ್ಲೋಸ್ ಮಾಡಿ. ನೋಡಿ, ಗೋದ್ರೇಜ್ ಮೈಕ್ರೋ ಓವನಲ್ಲಿ ಇಂಡಿಯನ್ ಬೆಸ್ಟ್ ರೆಸಿಪೀಸ್ ಅಂತ ಇರುತ್ತೆ. ಇದಕ್ಕೆ ಅಂತಲೇ ಕ್ಯಾಟಗರಿ ಮತ್ತು ನಂಬರ್ಸ್ ಕೂಡ ಒಂದು ಬುಕ್ಸಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, IB 68 ಅಂತ ಕೊಟ್ಟಿದ್ದಾರೆ. ಅಂದರೆ ಅವಲಕ್ಕಿ ಉಪ್ಪಿಟ್ಟು ಮಾಡೋದು ಹೇಗೆ, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತಲೂ ಕೊಟ್ಟಿದ್ದಾರೆ. ಅದೇ ಒಂದು ಪ್ರೋಸೆಸ್ಸಲ್ಲಿ ನಾವೀಗ ಮಾಡೋದು. ಈಗ ಟೈಮಿಂಗ್ಸು ನೋಡು. ಫಸ್ಟು ಇಂಡಿಯನ್ ಬೆಸ್ಟ್ ರೆಸಿಪಿ ಅನ್ನೋದನ್ನು ನಾವು ಟಚ್ ಮಾಡಬೇಕು ಫಸ್ಟು. ಅದಾದ IB ಅನ್ನೋದು ಬರುತ್ತೆ. ಟಚ್ ಮಾಡಿದ ತಕ್ಷಣ IB ಅಂತ ಬರುತ್ತೆ. 68 ನೋಡಿ, ಅದರಲ್ಲಿ ಏನು ನಂಬರ್ ಇದೆಯಲ್ವ, IB 68 ಅಂತ ಇಲ್ಲಿ ನಾವು ಆನ್ ಮಾಡಬೇಕು. ನೋಡಿ, IB 68. ಸ್ಟಾರ್ಟ್ 6 ಮಿನಿಟ್ಸು. ನಾವು 6 ಮಿನಿಟ್ಸಿಗೆ ಇಟ್ಟರೆ ಈಗ ನಾವೇನು ಇಟ್ಟಿದ್ದೀವಲ್ವ
ಅವಲಕ್ಕಿ ಉಪ್ಪಿಟ್ಟು ಮಾಡೋಕ್ಕೆ ಆ ರೆಸಿಪಿ ರೆಡಿ ಆಗುತ್ತೆ. ಮತ್ತು ನಾನು 6 ಮಿನಿಟ್ಸ್ ಆದಮೇಲೆ ಮತ್ತೆ ಏನು ಅನ್ನೋದು ಪ್ರೊಸೀಜರನ್ನು ನಾನು ನಿಮಗೆ ಹೇಳ್ತೀನಿ. ನಾವು ಆವಾಗ 6 ಮಿನಿಟಿಗೆ ಆಯಿತಾ ಟೈಮರ್ ಇಟ್ಟಿದ್ವಲ್ಲ ನೋಡಿ, 3 ಮಿನಿಟ್ಸಿಗೆ ಸ್ಟಾಪ್ ಆಗಿದೆ. 3 ಮಿನಿಟಿಗೆ ಸ್ಟಾಪ್ ಆದಮೇಲೆ ನಾವು ಓಪನ್ ಮಾಡಬೇಕು. ಓಪನ್ ಮಾಡಿಬಿಟ್ಟು ನೋಡಿ ಅದು ಹೇಗೆ ಕುಕ್ ಆಗಿದೆ ಅನ್ನೋದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ರೀತಿ ಕುಕ್ ಆಗಿದೆ ಅಂತೇಳಿ. ಈಗ ನೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕು. ನೋಡಿ ಅದೇ ನಿಮಗೆ ಆನ್ ಮಾಡುತ್ತೆ. ಅಂದರೆ 6 ಮಿನಿಟಿಗೆ ಇಟ್ಟರೆ 3 ಮಿನಿಟಿಗೆ ಆಟೋಮೆಟಿಕಾಗಿ ಸ್ಟಾಪ್ ಆಗುತ್ತೆ. ಈಗ ಟೇಸ್ಟಿಗೆ ತಕ್ಕಷ್ಟು ಸಾಲ್ಟ್ ಹಾಕಬೇಕು. ನೋಡಿ ಟೇಸ್ಟಿಗೆ ತಕ್ಕಷ್ಟು ಸಾಲ್ಟು, ಸ್ವಲ್ಪ ಶುಗರು ಒಂದು 1/4 ಟೀ ಸ್ಪೂನಷ್ಟು ಶುಗರು. ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಚಾನ್ಸೇ ಇಲ್ಲ, ನೀವು ಒಂದ್ಸರಿ ಮಾಡಿ ನೋಡಿ, ಅಡಿಕ್ಟ್ ಆಗೋಗ್ಬಿಡ್ತೀರಾ, ಅಷ್ಟು ಸೂಪರಾಗಿರುತ್ತೆ. ಈಗ ಹಾಫ್ ಲೆಮನ್ ಹಾಕಬೇಕು. ಅಂದರೆ ಒಂದು ಲೆಮನಲ್ಲಿ ಹಾಫ್ ಲೆಮನನ್ನು ಇವಾಗ ಇದಕ್ಕೆ ಹಾಕ್ತಾಯಿದ್ದೀವಿ. ನೋಡಿ ಹಾಫ್ ಲೆಮನನ್ನು ಇದಕ್ಕೆ ಹಾಕಬೇಕು. ಅಲ್ಲೊಂದು ನೀಟಾಗಿ ಲೆಮನ್ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ನಾವೇನು ವಾಶ್ ಮಾಡಿ ಇಟ್ಕೊಂಡಿರುವಂತಹ ಅವಲಕ್ಕಿನ ಇದರಲ್ಲಿ ಹಾಕಬೇಕು. ಈಗ ಅವಲಕ್ಕಿ ಹಾಕಿದ ಮೇಲೆ ನೀಟಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಅವಲಕ್ಕಿ ಇಂಗ್ಲೀಷಲ್ಲಿ ಏನಂತಾರಪ್ಪ? ಅವಲಕ್ಕಿಗೆ ಇಂಗ್ಲೀಷಲ್ಲಿ ಏನಂತಾರೆ? ಪೋಹ ಸಾರಿ, ಐ ಡೋಂಟ್ ನೋ. ಈಗ ನೋಡಿ ಅವಲಕ್ಕಿ ಹಾಕಿದ್ಮೇಲೆ ಆಯಿತಾ, ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೀವು ಬ್ರೇಕ್ಫಾಸ್ಟಿಗೂ ಮಾಡ್ಕೋಬೋದು, ಸ್ನ್ಯಾಕ್ಸಿಗೂ ಮಾಡ್ಕೋಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ಮಿಕ್ಸ್ ಮಾಡಿದ್ಮೇಲೆ ಈಗ ಕೊರಿಯಾಂಡರ್ ಲೀವ್ಸನ್ನು ಅದ್ರ ಮೇಲ್ಗಡೆ ಸ್ವಲ್ಪ ಹಾಕ್ಬಿಟ್ಟು ಈಗ ನಾವು ಮತ್ತೆ ಓವನಲ್ಲಿ ಇಡ್ತಾಯಿದ್ದೀವಿ. ನೋಡಿ ಈಗ ನಾವೇನು 6 ಮಿನಿಟ್ಸ್ ಇಟ್ಟಿದ್ದು 3 ಮಿನಿಟ್ಸಿಗೆ ಅದು ಆಫ್ ಆಗುತ್ತೆ. 3 ಮಿನಿಟ್ಸಿಗೆ ಮತ್ತೆ ನಾವು ಏನು ಅವಲಕ್ಕಿ ಎಲ್ಲ ಏನೇನು ಸಾಲ್ಟು, ಶುಗರು, ಲೆಮನ್ನು ಮತ್ತು ಕೊರಿಯಾಂಡರ್ ಲೀವ್ಸು ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಆಯಿತಾ. ಇವಾಗ ನಾವು ಕ್ಲೋಸ್ ಮಾಡಿ ನೋಡಿ 3 ಮಿನಿಟ್ಸಿಗೆ ಸ್ಟಾಪ್ ಮಾಡಿದ್ವಲ್ಲ, ಈಗ ಮತ್ತೆ ನೋಡಿ ಆನ್ ಮಾಡ್ತಾಯಿದ್ದೀವಿ. ನೋಡಿ ಅಷ್ಟೇ, 3 ಮಿನಿಟ್ಸಲ್ಲಿ ನಮ್ಮ ಅವಲಕ್ಕಿ ಉಪ್ಪಿಟ್ಟು ರೆಡಿ ಆಗುತ್ತೆ. 6 ಮಿನಿಟ್ ಆಯಿತಾ, ನೀವೆಲ್ಲ ರೆಡಿ ಮಾಡಿಟ್ಕೊಂಡ್ರೆ 6 ಮಿನಿಟಲ್ಲಿ ನಿಮ್ಮ ಅವಲಕ್ಕಿ ಉಪ್ಪಿಟ್ಟು ರೆಡಿ ಆಗುತ್ತೆ. ಬ್ಯಾಚುಲರ್ಸಿಗೆ, ಕುಕ್ ಮಾಡೋಕ್ಕೆ ಸೋಂಬೇರಿ ಥರ ಇರೋರಿಗೆ ನಿಜವಾಗ್ಲೂ ಕೂಡ ಇದು ತುಂಬ ಈಸಿ ವೇ, ಸಖತ್ತಾಗಿರುತ್ತೆ ಟೇಸ್ಟು. ಆದಮೇಲಂತೂ ನಾನು ತೋರಿಸ್ತೀನಿ ಹೇಗಾಗಿದೆ ಅಂತ. ನೋಡಿ ಇವಾಗ ರೆಡಿ ಆಯಿತು. ಇನ್ನು 5 ಸೆಕೆಂಡಲ್ಲಿ ನಮ್ಮ ಅವಲಕ್ಕಿ ಉಪ್ಪಿಟ್ಟು ರೆಡಿ ಆಯಿತು. ಇವಾಗ ನಾವು ಓಪನ್ ಮಾಡೋಣ, ಹೇಗಾಗಿದೆ ಅಂತ ನೋಡೋಣ. ನೀವು ನೋಡ್ಬೋದು ಹೇಗಾಗಿದೆ ಅಂತ. ನೋಡಿ ಹೇಗಾಗಿದೆ ಅಂತ. ಅಷ್ಟು ನೀಟಾಗಿ ಕುಕ್ ಆಗಿರುತ್ತೆ. 6 ಮಿನಿಟ್ಸಲ್ಲಿ ಒಂದು ಆಯಿತಾ, ತುಂಬಾ ಟೇಸ್ಟಿಯಾಗಿರುವಂತಹ ಅವಲಕ್ಕಿ ಉಪ್ಪಿಟ್ಟು ರೆಡಿ ಆಯಿತು. ನೋಡಿ ನೀವು ಆಯಿತಾ, ಗ್ಯಾಸ್ ಸ್ಟವಲ್ಲಿ ಮಾಡಿದ್ರೂ ಕೂಡ ಇಷ್ಟು ಚೆನ್ನಾಗಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸರಿ ಮಾಡಿ ನೋಡಿ, ನೀವೇ ಫಿದಾಗೋಗ್ತೀರ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ನೋಡಿ
ಯಾವ ಥರ ಬಂದಿದೆ ಅನ್ನೋದನ್ನು ನೀವೇ ನೋಡಿ. ತಿನ್ನೋಕ್ಕಂತೂ ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವೊಂದು ಸರಿ ಮಾಡಿ ನೋಡಿ, ನಿಮಗೂ ಖುಷಿಯಾಗುತ್ತೆ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ನೀವೇ ಕಮೆಂಟ್ ಮಾಡ್ತೀರಾ ಸೂಪರಾಗಿತ್ತು ಅಕ್ಕ ಅಂಥೇಳಿ. ನಾವೇನು ತೋರಿಸಿರೋ ಅಂಥ ಪ್ರೊಸೀಜರಲ್ಲಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಇದೇ ಥರ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ವಿಡಿಯೋ ನೋಡೋ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಾನು ಒಂದೇ ಹೇಳೋದು, ನಾವು ಯಾವುದು ಒಂದು ಫುಡ್ಡನ್ನ ರೆಡಿ ಮಾಡಿ ಅದು ಚೆನ್ನಾಗಿದ್ದರೆ ಮಾತ್ರ ನಾನು ವಿಡಿಯೋ ಮಾಡೋದು, ಚೆನ್ನಾಗಿಲ್ಲ ಅಂದರೆ ವಿಡಿಯೋ ಮಾಡಲ್ಲ. ನನ್ನ ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.